ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ಲೇಡೀಸ್ ಸ್ಟಿಚಿಂಗ್. ಇವತ್ತು ನಾನು ನಿಮಗೆ ಚೂಡಿದಾರ ಟಾಪ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್? ಫಸ್ಟ್ ನಾವು ಇವಾಗ ಲೈನಿಂಗ್ ಕ್ಲಾತ್ ತೊಗೊಳೋದಾ. ಲೈನಿಂಗ್ ಕ್ಲಾತ್ ತೊಗೊಳ್ಳಿ. ಲೈನಿಂಗ್ ಕ್ಲಾತ್ 2 ಮೀಟರ್ ಇರಬೇಕು. ಓಕೆನಾ? 2 ಮೀಟರ್ ಲೈನಿಂಗ್ ಕ್ಲಾತ್ ತೊಗೊಳ್ಳಿ. ನೋಡಿ, ಸೇಮ್ ಬ್ಲೌಸ್ ಪ್ಲೀಸ್ ಹೆಂಗೆ ಓಪನ್ನು ಕ್ಲೋಸ್ ಇರುತ್ತೆ ಅದೇ ಥರ ಇರಬೇಕು. ನಮ್ಮ ಸೈಡ್ ಯಾವಾಗ ಕ್ಲೋಸ್ ಇರಬೇಕು, ಈ ಕಡೆ ಓಪನ್ ಇರಬೇಕು. ಓಕೆನಾ? 4 ಫೋಲ್ಡ್. ಓಕೆನಾ? ನೋಡಿ, ಶೋಲ್ಡರ್ 7 ಇರಬೇಕು. ಓಕೆನಾ? ಶೋಲ್ಡರ್ 7 ಡೌನ್ 7. ಓಕೆನಾ? ಶೋಲ್ಡರ್ 7 ಡೌನ್ 7. ನೀವು ಲೆಂತ್ ನೋಡ್ಕೊಳ್ಳಿ. ಲೆಂತ್ ಅವರಿಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅದ್ರ ಪ್ರಕಾರ ನೀವು ಲೆಂತ್ ಇಟ್ಕೊಳ್ಳಿ. ಇದಕ್ಕೇನು ಲೆಂತ್ ಏನು ಅಷ್ಟು ಇಷ್ಟು ಅಂತ ಏನಿಲ್ಲ, ನೋಡ್ಕೊಳ್ಳಿ. ಇವರಿಗೆ 46 ಲೆಂತ್ ಬೇಕು, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೇಮ್ ಆರ್ಮೋಲ್ 1 ಇಂಚು ಸೇಮ್ ಬ್ಲೌಸಿಗೆ ಹೆಂಗಿದೆ ಅದೇ ಥರನೇ 1.5 ಇಂಚು 1 ಇಂಚು. ಓಕೆನಾ? ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ 11 ಇದೆ. ಓಕೆನಾ? 11 ಇಂಚಿದೆ, 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ನೋಡಿ, 11 ಇದೆ, ಚೆಸ್ಟು 2 ಇಂಚ್ ಎಕ್ಸ್ಟ್ರಾ. ಚೂಡಿದಾರ ಟಾಪ್ ಕಟ್ ಮಾಡೋದು ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ಓಕೆನಾ? ನೋಡಿ, ಫ್ರಂಟ್ ಡೀಪಿಗೆ ನೆಕ್ 3 ಇಂಚು ಫ್ರಂಟ್ ಡೀಪು. ನಿಮಗೆ ಡೀಪು ನಿಮ್ಮ ಪ್ರಕಾರ ಇಟ್ಕೊಳ್ಳಿ. ಇವರಿಗೆ 5.5 ಬೇಕಂತೆ. 5.5, ನೀವು 6, 7 ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅದ್ರ ಪ್ರಕಾರ ಇಟ್ಕೊಳ್ಳಿ. ಓಕೆನಾ? 5.5 ನೋಡಿ, ಡೀಪು 3 ಇಂಚು, ಡೌನು 5.5. ಓಕೆನಾ? ಗೊತ್ತಾಯ್ತು ಅನ್ಕೊತೀನಿ. 5.5 ಮುಗೀತು. ಇದು ನೀವು ನೆಕ್ ಮಾಮೂಲಿ ರೌಂಡ್ ನೆಕ್ ಕೊಡ್ಕೊಳ್ಳಿ. ಇವಾಗ ನಾವು ಸೊಂಟದ ಹತ್ರ 15 ನೋಡಿ, 15 ತುಂಬ ಉದ್ದ ಇದ್ದಾರೆ ಅಂದರೆ 15 ಸಾಕು. ತುಂಬ ಸ್ವಲ್ಪ ಕುಳ್ಳುಕಿದ್ದಾರೆ ಅಂದರೆ 14.5 ಇಟ್ಕೋಬೋದು. ಓಕೆನಾ? ನಾವು ಇವಾಗ ಹೈಟ್ ಇದ್ದಾರೆ, ಇವರು ಸ್ವಲ್ಪ ದಪ್ಪ ಇದ್ದಾರೆ, ಅದಕ್ಕೋಸ್ಕರ 15. ಓಕೆನಾ? ಎಲ್ಲರಿಗೂ 15 ನಡೆಯುತ್ತೆ. 15 ಆಮೇಲೆ 21. ಓಕೆನಾ? ನೋಡಿ, ಅಲ್ಲಿ ಓಪನ್ ಇದೆಯಲ್ಲ, ಚೂಡಿದಾರದ ಓಪನ್ ಹತ್ರ 21, ಸೊಂಟದ ಹತ್ರ 15. ಓಕೆನಾ? 3 ಬರುತ್ತೆ ಫಸ್ಟು ಚೆಸ್ಟಿಂದು, ಆಮೇಲೆ ಸೊಂಟದು, ಆಮೇಲೆ ಹಿಪ್ಪಿಂದು. ಓಕೆನಾ? ಓಪನ್ ಇರುತ್ತಲ್ಲ ಚೂಡಿದಾರ ಟಾಪು, ಓಪನ್, ನೆಕ್ಸ್ಟ್ ಡೌನ್. ಓಕೆ, ಮಾಮೂಲಿ ಡೌನ್. ಓಕೆನಾ? ಲಾಸ್ಟ್ ಸ್ಟಿಚಿಂಗ್ದು ನೋಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಲೆಂತ್ ನೋಡ್ಕೊಳ್ಳಿ. ಲೆಂತ್ ನೀವು ನಿಮ್ಮ ಚೂಡಿದಾರ ಟಾಪ್ ಪ್ರಕಾರ ನೀವು ಲೆಂತ್ ಇಟ್ಕೊಳ್ಳಿ. ಇವರಿಗೆ ಲಾಂಗ್ ಲೆಂತ್ ಬೇಕು ಅಂತ ಅದಕ್ಕೋಸ್ಕರ 46 ಲೆಂತ್ ಇಟ್ಕೊಂಡಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾವಾಗಲೂ ಸ್ಟಿಚಿಂಗೋಸ್ಕರ. ಓಕೆನಾ? ನೋಡ್ಕೊಳ್ಳಿ. ಇವಾಗ ಸೊಂಟದ್ದು ಅವರಿಗೆ 11 ಚೆಸ್ಟು, ಸೊಂಟದ್ದು 10, 2 ಇಂಚ್ ಎಕ್ಸ್ಟ್ರಾ. ನೋಡ್ಕೊಳ್ಳಿ, 11 ಚೆಸ್ಟು 2 ಇಂಚ್ ಎಕ್ಸ್ಟ್ರಾ, ಸೊಂಟದ್ದು 10 ಇಂಚು 2 ಇಂಚ್ ಎಕ್ಸ್ಟ್ರಾ. ನೋಡ್ಕೊಳ್ಳಿ, ನೀವು ಚೂಡಿದಾರ ಟಾಪ್ ಮೆಜರ್ಮೆಂಟ್ ಇದ್ದರೆ ಅದ್ರ ಪ್ರಕಾರ ನೀವು ಇಟ್ಕೊಳ್ಳಿ. ಓಕೆನಾ? ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟಿಗೊಂದು ಲೈನ್ ಹಾಕ್ಕೊಳ್ಳಿ. ಒಟ್ಟಿಗೆ 4 ಇರುತ್ತೆ. ಓಕೆನಾ? ಫಸ್ಟ್ ಚೆಸ್ಟು, ಆಮೇಲೆ ಸೊಂಟದ್ದು, ಆಮೇಲೆ ಹಿಪ್ಪಿಂದ, ಆಮೇಲೆ ಡೌನು. ಓಕೆನಾ? ನೋಡಿ, ಇವಾಗ ಹಿಪ್ ಹತ್ರ ನಮಗೆ ಯಾವಾಗಲೂ 5 ಪಾಯಿಂಟ್ ಎಕ್ಸ್ಟ್ರಾ ತೊಗೋಬೇಕು. ಚೆಸ್ಟಿಗಿಂತ 5 ಪಾಯಿಂಟ್. ಚೆಸ್ಟ್ ಹತ್ರ 11 ಇದೆ, 5 ಪಾಯಿಂಟ್ ಎಕ್ಸ್ಟ್ರಾ. ಯಾಕಂದರೆ ಸೈಡ್ ಓಪನಿಗೆ ಯಾವಾಗಲೂ ಸ್ವಲ್ಪ ಒಂದು 5 ಪಾಯಿಂಟ್ ಜಾಸ್ತಿನೇ ಇರಬೇಕು. ಓಕೆನಾ? ನೋಡಿ, ಈ ಥರ 5 ಪಾಯಿಂಟ್ ಜಾಸ್ತಿ. 5 ಪಾಯಿಂಟ್ ಅಂದರೆ 1/2 ಇಂಚ್. ಓಕೆನಾ? 11.5 ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಓಕೆನಾ? ನೋಡ್ಕೊಳ್ಳಿ, ಸೊಂಟದ್ದು, ಚೆಸ್ಟಿಂದು, ಹಿಪ್ಪಿಂದು, ಡೌನು. ಓಕೆನಾ? ಈ ಥರ ಮಾಡ್ಕೊಳ್ಳಿ. ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೇಪು ಕ್ಲೀನಾಗೆ, ಇವ್ರು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಶೇಪ್ ಈ ಥರ ಆಗಿದೆ. ನೀವು ಸಣ್ಣ ಇದ್ದರೆ ಶೇಪ್ ತುಂಬ ಚೆನ್ನಾಗೇ ಬರುತ್ತೆ. ಓಕೆನಾ? ನೀವೊಂದು ಚೂಡಿದಾರ ಅದು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಅದ್ರ ಪ್ರಕಾರ ನೀವು ಮೆಜರ್ಮೆಂಟ್ ತೊಗೊಳ್ಳಿ. ತುಂಬ ಈಸಿ ಚೂಡಿದಾರ ಕಟ್ ಮಾಡಿ ಸ್ಟಿಚ್ ಮಾಡುವುದು, ಬ್ಲೌಸ್ಗಿಂತ ತುಂಬಾ ಈಸಿ. ಒಂದ್ಸಲಿ ನೋಡಿಕೊಂಡ್ರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ಕೊಳ್ಳಿ, 15, 21, ಚೆಸ್ಟ್ 11, 2 ಇಂಚ್ ಎಕ್ಸ್ಟ್ರಾ. ನಾನು ಹೇಳ್ತಾ ಇದ್ದೀನಿ ಮತ್ತೆ ಸೇಮ್ ಈ ಥರ ಮಾಡ್ಕೋಬೇಡಿ. ನಿಮ್ಮ ಚೂಡಿದಾರ ಟಾಪ್ ಮೆಜರ್ಮೆಂಟ್ ಯಾವ ಥರ ಇರುತ್ತೆ ಅದಕ್ಕೆ ಪ್ರಕಾರ ಮಾಡ್ಕೊಳ್ಳಿ. ಓಕೆನಾ? ಇವ್ರದ್ದು ಚೂಡಿದಾರ ಟಾಪು, ಇವ್ರದ್ದು ಚೆಸ್ಟು 11 ಇದೆ. 11ಅಲ್ಲಿ 2 ಮಾಡಿಕೊಂಡ್ರೆ 11, 22. ಓಕೆನಾ? 22, 44 ಇದೆ ಇವ್ರದ್ದು ಮೆಜರ್ಮೆಂಟು. ಓಕೆನಾ? ನಿಮ್ಮದು ನೋಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಇವಾಗ ಆರ್ಮೋಲ್ ಶೇಪ್ ಕೊಡ್ಕೊಳ್ಳಿ. ಸೇಮ್ ಬ್ಲೌಸಿಗೆಲ್ಲ ಶೇಪ್ ಎಲ್ಲ ಮಾಡ್ಕೊತೀರಲ್ಲ ಅದೇ ಥರನೇ ಸೇಮ್ ಈಸಿ ಇದೆ. ಫ್ರಂಟ್ ಬ್ಯಾಕ್ ಆರ್ಮೋಲ್ ಶೇಪು. ಓಕೆನಾ? ನೋಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ನೆಕ್ ಇದು ಫ್ರಂಟ್ ಇದು ಡೀಪು ಶೇಪ್ ಕೊಡೋದಾ. ಓಕೆನಾ? 5.5 ಮಾಮೂಲು ರೌಂಡ್ ಶೇಪು. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕೊಡ್ಕೊಳ್ಳಿ. ಇವರು ರೌಂಡ್ ಶೇಪ್ ಬೇಕಂತೆ, ನೀವು ವಿ ಶೇಪು, ಲೀವ್ ಶೇಪು, ನೀವು ಯಾವ ಥರ ಬೇಕಾದ್ರೆ ಬಾಕ್ಸ್ ಶೇಪು ಯಾವ ಥರ ಬೇಕಾದ್ರೆ ಕೊಡ್ಕೊಳ್ಳಿ. ಓಕೆನಾ? ಡೌನ್ ಇವಾಗ ಚೂಡಿದಾರ ಡೌನ್ ಯಾವಾಗಲೂ 12 ಇಂಚ್ ತೊಗೋಬೇಕು. ಓಕೆನಾ? ನೋಡ್ಕೊಳ್ಳಿ, ನೀವು ಚೆಸ್ಟು ಅವ್ರದ್ದು 11 ಇದೆ,
ನೀವು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ, ಯಾಕೆಂದರೆ ಟಾಪು ಕೆಳಗಡೆ ಸ್ವಲ್ಪ ಅಗಲ ಇರಬೇಕು, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಓಕೆನಾ, ನೋಡ್ಕೊಳ್ಳಿ. 12ಗೆ ನಾವು ಲೈನ್ ಹಾಕೋಬೇಕು. ನಿಮ್ಮದು 10 ಇದ್ದರೆ 11 ಇಂಚ್ ತೊಗೊಳ್ಳಿ, 9 ಇದ್ದರೆ 10 ಇಂಚ್ ತೊಗೊಳ್ಳಿ. ಓಕೆನಾ, ಈ ಥರ 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 12 ಇಂಚಿಗೆ ಮಾರ್ಕೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ನಮಗೆ ಫೋಲ್ಡಿಂಗ್ ಸ್ಟಿಚ್ ಮಾಡೋಕ್ಕೆ, ನಾನು ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡ್ಕೊಳ್ಳಿ, 1 ಇಂಚ್ ಎಕ್ಸ್ಟ್ರಾ ಅಷ್ಟೇ ತೊಗೋಬೇಕು, ಜಾಸ್ತಿ ತೊಗೋಬೇಡಿ. ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಬೇಕಾದ್ರೆ ನಮಗೆ ಕ್ಲಾತು ದಪ್ಪ ಬರುತ್ತೆ. ಓಕೆನಾ, ಸಣ್ಣಕ್ಕಿರಬೇಕು ಅಂದರೆ ಚೆನ್ನಾಗಿ ಇದು ಫೋಲ್ಡಿಂಗ್ ಶೇಪ್ ಬರಬೇಕು ಅಂದರೆ 1 ಇಂಚ್ ಸಾಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಕರೆಕ್ಟಾಗಿ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರನೇ ಮಾರ್ಕ್ ಮಾಡಬೇಡಿ. ನಾನು ನಿಮಗೆ ಚೂಡಿದಾರದ್ದು ಅಳತೆ ಹೇಳ್ತಾ ಇದ್ದೀನಿ. ಓಕೆನಾ, ಆದರೆ ಮಾತ್ರ ಸೇಮು ಸೊಂಟದ್ದು 20 ಎಲ್ಲ ಸೇಮ್ 15 21 ಅದೇ ಇಟ್ಕೋಬೇಕು. ಮೆಜರ್ಮೆಂಟ್ ಮಾತ್ರ ಚೇಂಜ್. ಓಕೆನಾ, ಈ ಥರ ಮಾಡ್ಕೊಂಡು ಈ ಥರ ಶೇಪ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಆರ್ಮೋಲ್ ಕಟ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಕಟ್ ಮಾಡಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಪ್ರೇಟ್ ಮಾಡಿ ಫ್ರಂಟು ಬ್ಯಾಕು ಸಪ್ರೇಟ್ ಮಾಡ್ಕೊಂಡು ಫ್ರಂಟ್ ಆರ್ಮೋಲ್ ಕಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಳ್ಳಿ. ಓಕೆನಾ, ಆಮೇಲೆ ಫ್ರಂಟ್ ಡೀಪು ಕಟ್ ಮಾಡ್ಕೊಳ್ಳಿ. ನೋಡಿ, ನ್ಯಾಚ್ ಕಟ್ಕೊಳ್ಳಿ. ಅಲ್ಲಿ ಚೆಸ್ಟ್ ಹತ್ರ, ಹಿಪ್ ಹತ್ರ, ಆಮೇಲೆ ಸೊಂಟದ ಹತ್ರ ಎಲ್ಲ ಹತ್ರ ನೀವು ನ್ಯಾಚ್ ಕಟ್ಕೊಳ್ಳಿ. ನ್ಯಾಚ್ ಕಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೆ ಈಸಿ ಆಗುತ್ತೆ. ಅಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀರಲ್ಲ, ಅದಕ್ಕೆ ಒಂದು ನ್ಯಾಚ್ ಕೊಡಿ. ಓಕೆನಾ, ಈ ಥರ ಆಗಿದೆ. ಇವಾಗ ಫ್ರಂಟ್ ನೆಕ್ಕಿಗೆ ಡೀಪು ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಕಟ್ ಮಾಡ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಅದೇ ಮಾರ್ಕ್ನ ಫುಲ್ಲು ಅದೇ ಥರ ಮಾರ್ಕ್ ಮಾಡ್ಕೊಂಡು ನೀವು ಹಂಗೆ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೋದು. 2 ಥರನೂ ಸ್ಟಿಚ್ ಮಾಡ್ಬೋದು. ಹಂಗೆ ಮಾರ್ಕ್ ಮಾಡ್ಕೊಂಡು ಅದೇ ಕ್ಲಾತ್ ಹಂಗೆ ಇದು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ನೀವು ಹಂಗೆ ಸ್ಟಿಚ್ ಮಾಡ್ಬೋದು. ನೋಡಿ, ಫ್ರಂಟ್ ಆರ್ಮೋಲ್ ಕಟ್ ಆಗಿದೆ ನೋಡಿ. ಈ ಥರ ಇದು ಫ್ರಂಟ್. ಓಕೆನಾ, ಫ್ರಂಟ್ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ನಿಮಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಉಲ್ಟಾ ಮಾಡ್ಕೊಂಡು ಅದು ಟ್ಯಾಪ್ ಮಾಡಿದ್ರೆ ಅದ್ರ ಮಾರ್ಕ್ ಈ ಕಡೆ ಬಂದಿರುತ್ತೆ. ಅದು ಸೇಮ್ ನಾವಿವಾಗ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಯಾಕೆ ಅಂತ ಹೇಳ್ತಾ ಇದ್ರಿ, ಅದು ಸ್ಟಿಚಿಂಗ್ ಮಾಡಬೇಕು ನಮಗೆ ಕನ್ಫ್ಯೂಷನ್ ಆಗೋಲ್ಲ. ಆಮೇಲೆ ಮತ್ತೆ ಆವಾಗಿನ ಟೈಮಲ್ಲಿ ನಾವು ಸ್ಟಿಚ್ ಈ ಮಾರ್ಕ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡಬೇಕು ನಮಗೆ 2 ಸೈಡು ನಮಗೆ ಈಸಿ ಆಗುತ್ತೆ. ನೋಡಿ, ಅಲ್ಲಿ 20 ನಾವು ಇಂಟು ಅಂತ ಮಾಡ್ಕೊಬಿಡೋದು, ಅಲ್ಲಿಗೆ ನಾವು ನೀಡಲ್ನ ಸ್ಟಾಪ್ ಮಾಡಬೇಕು. ಓಕೆನಾ, ಅದನ್ನ ಹೇಳ್ತೀನಿ ನೆಕ್ಸ್ಟ್. ಇವಾಗ ಬ್ಯಾಕ್ ಸೇಮ್ 3 ಇಂಚು ಡೌನ್ 4 ಇಂಚ್ ಬೇಕಂತ ಅವರಿಗೆ 4 ಇಂಚ್ ಇಟ್ಟಿದ್ದೀನಿ. ನೀವು 9 7 8 ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ, ಸೇಮ್ ನೀವು ಬಾಕ್ಸ್ ಬೇಕಾದರೆ ಬಾಕ್ಸು, ನಾವು ರೌಂಡ್ ನೆಕ್ ಇಕ್ಕಿದ್ದೀನಿ ನೋಡ್ಕೊಳ್ಳಿ, ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಓಕೆನಾ, ಈ ಥರ ರೌಂಡ್ ಶೇಪ್ ಕೊಡ್ತಿದ್ದೀನಿ. ಮತ್ತು ಇದನ್ನು ಕಟ್ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀನಿ, ನೀವು ಕಟ್ ಮಾಡಿಕೊಂಡ್ರು ನಡೆಯುತ್ತೆ, ಇಲ್ಲಾಂದರೆ ಅದೇ ಥರನೇ ಮಾರ್ಕು ಉಲ್ಟಾ ಮಾಡ್ಕೊಂಡು ಟ್ಯಾಪ್ ಮಾಡ್ಕೊಂಡು ಸೇಮ್ ರೌಂಡ್ ನೆಕ್ ಹಿಡ್ಕೊಂಡು ಅದೇ ಥರ ಸ್ಟಿಚ್ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದು ಬ್ಯಾಕ್ ನೋಡಿ, ಮೇನ್ ಫ್ಯಾಬ್ರಿಕ್ ಇದು ಮೇಲ್ಗಡೆ ಫ್ಯಾಬ್ರಿಕ್ ಇದು ಲೈನಿಂಗ್ನ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ. ಐರನ್ ಮಾಡ್ಕೊಳ್ಳಿ. ಇದು ತುಂಬ ಸಾಫ್ಟ್ ಇದೆ ಕ್ಲಾತು, ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಇರೋಂಗೆ ಕಟ್ ಮಾಡಿ, ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಕಮ್ಮಿ ಆದರೆ ತುಂಬ ಕಷ್ಟ ಆಗುತ್ತೆ. ಫ್ಯಾಬ್ರಿಕ್ ಇನ್ನೂ ಸ್ವಲ್ಪ ಇದೆ ಅನ್ನೋಂಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ಥರ 1 ಇಂಚು 1/2 ಇಂಚು ಜಾಸ್ತಿ ಇದ್ರೂ ನಡೆಯುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಂಬಿಡಿ, ಹಂಗೇ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಬಿಡಿ. ತುಂಬಾ ಈಸಿ ಚೂಡಿದಾರ ಕಟ್ ಮಾಡುವುದು. ನೋಡಿ, ಈ ಥರ ಮಾಡ್ಕೊಳ್ಳಿ ಕ್ಲೀನಾಗಿ. ತುಂಬ ಸಾಫ್ಟ್ ಇದೆ, ಒಂಥರ ಇದ್ರೂ ಫ್ಯಾಬ್ರಿಕ್ ಥರ ಇದೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಯಾರ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಮಾಡಿ ಇಟ್ಕೊಬಿಡಿ. ಓಕೆನಾ, ಫ್ರಂಟು ಬ್ಯಾಕು ಸೇಮ್ ಒಂದೇ ಥರ ಇರುತ್ತೆ, ಅದಕ್ಕೆ ಅದರೊಳಗೆ ಇಟ್ಕೊಬಿಡಿ. ಇವಾಗ ಸ್ಲೀವ್ ಕಟ್ಟಿಂಗ್. ಸ್ಲೀವ್ ಯಾವಾಗಲೂ 4 ಫೋಲ್ಡಿಂಗ್ ಇರಬೇಕು, ಮೇಲ್ಗಡೆ ಫೋಲ್ಡಿಂಗ್ ಇರಬೇಕು, ಡೌನ್ ಓಪನ್ ಇರಬೇಕು. ಹೇಳ್ತಾ ಇದ್ದೀನಿ, ಸೇಮ್ ಬ್ಲೌಸ್ ಹೆಂಗೆ ಕಟ್ ಮಾಡ್ಕೊತೀವಿ ಬ್ಲೌಸ್ ಸ್ಲೀವು ಅದೇ ಥರ ಸೇಮ್ ಅಷ್ಟೇ. ಆದರೆ ಇದು ಲೆಂತ್ ಸ್ವಲ್ಪ ಉದ್ದ ಇರುತ್ತೆ ನೋಡಿ, 1.5 ಇಂಚ್ ಎಕ್ಸ್ಟ್ರಾ, ಯಾಕೆಂದರೆ ಫೋಲ್ಡಿಂಗ್ ಸ್ಟಿಚಿಂಗೋಸ್ಕರ
ಫೋಲ್ಡಿಂಗ್ ಸ್ಟಿಚಿಂಗಿಗೋಸ್ಕರ 1.5 ಎಕ್ಸ್ಟ್ರಾ 9 ಇಂಚ್ ರೆಡಿ ಇದೆ. ಓಕೆನಾ. ನಿಮಗೆ ಬೇಕಾದ್ರೆ ಲೈನಿಂಗ್ ಹಾಕ್ಕೋಬೋದು, ಇವರು ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಹಂಗೇ ಲೈನಿಂಗ್ ಇದ್ದರೆ 1 ಇಂಚ್ ಸಾಕು, ಲೈನಿಂಗ್ ಇಲ್ಲಾಂದರೆ 1.5 ಬೇಕು. ಈ ಥರ ಮಾರ್ಕ್ ಮಾಡ್ಕೊಬಿಡಿ. ಆರ್ಮೋಲ್ ಡೌನ್ ಇದು 9 ಇದ್ದರೆ 2.5 ಎಕ್ಸ್ಟ್ರಾ 2.5 ಆರ್ಮೋಲ್ ಡೌನ್ ಮಾಡ್ಕೊಳ್ಳಿ. ಓಕೆನಾ. 9 ಇಂಚ್ ರೆಡಿ, ಇದು 9 ಇಂಚ್ ಉದ್ದ, ಆರ್ಮೋಲ್ ಡೌನ್ 2.5. ಓಕೆನಾ. ನಾ ಇವಾಗ ಶೇಪ್ ಕೊಡ್ಕೊಳೋದ ನೋಡಿ. ಆರ್ಮೋಲ್ ಡೌನ್ 2.5. ಆಮೇಲೆ ಸ್ಲೀವ್ ಮೆಜರ್ಮೆಂಟ್ 10 ಇದೆ. ಓಕೆನಾ. ರೆಡಿ 10 ಇದೆ, 2 ಇಂಚ್ ಎಕ್ಸ್ಟ್ರಾ. ಓಕೆನಾ. 2.5 ಇದು ಆರ್ಮೋಲ್ ಡೌನ್, ರೆಡಿ 10 ಇದೆ. ಆರ್ಮೋಲ್ ಟೈಟ್ ರೆಡಿ 10 ಇದೆ, 2 ಇಂಚ್ ಎಕ್ಸ್ಟ್ರಾ. ಓಕೆನಾ. ನಾವು ಯಾವಾಗಲೂ ಟೈಟ್ ಎಲ್ಲಿರುತ್ತೆ, ಆರ್ಮೋಲ್ ಡೌನ್ ಟೈಟ್ ಹತ್ರದಿಂದ ನಾವು ಇದು ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಶೇಪು ಯಾವಾಗಲೂ ಕೆಳಗಿಂದ ಮಾರ್ಕ್ ಮಾಡ್ಕೋಬಾರ್ದು. ಆರ್ಮೋಲ್ ಶೇಪ್ ಟೈಟ್ ಇರುತ್ತಲ್ಲ, ಅಲ್ಲಿಂದ ನಾವು ಆರ್ಮೋಲ್ನ ಶೇಪ್ ಕೊಡ್ಕೋಬೇಕು. ಓಕೆನಾ. ಆರ್ಮೋಲ್ ಶೇಪ್ 2 ಇಂಚ್ ಎಕ್ಸ್ಟ್ರಾ ಡೌನ್ ಇರುತ್ತೆ. ಮಾಮೂಲಿ ಸೇಮ್ ಬ್ಲೌಸ್ ಸ್ಲೀವ್ ಇರುತ್ತಲ್ಲ, ಅದೇ ಥರ ಸೇಮ್ ಕಟ್ಟಿಂಗ್. ಇದು ಈಸಿ ಇದೆ ನೋಡಿ. 2 ಇಂಚ್ ಎಕ್ಸ್ಟ್ರಾ. ಓಕೆನಾ. ಸೇಮು ಟೈಟ್ 7 ತೋಳಿನ ಸುತ್ತಳತೆ 7 ಟೈಟ್, 2 ಇಂಚ್ ಎಕ್ಸ್ಟ್ರಾ. ಸೇಮು ಬ್ಲೌಸ್ ಹೆಂಗೆ ಕಟ್ ಮಾಡ್ತೀವಿ ಅದೇ ಥರನೇ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೊಳೋದು. ನಿಮಗೆ ಲೆಂತ್ ನೋಡ್ಕೊಳ್ಳಿ. ನೀವು ಲೆಂತ್ 9, 14, 3/4 ಸ್ಲೀವ್ ಬೇಕು ಅಂದರೆ 4 ಅಂದರೆ 14 ಇಟ್ಕೊಳ್ಳಿ. ಓಕೆನಾ. ಈ ಥರ ಮಾರ್ಕ್ ಮಾಡ್ಕೊಂಡು ಶೇಪ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಈ ಥರ ಫ್ರಂಟ್ ಸೇಮು ಬ್ಲೌಸ್ ಸ್ಲೀವ್ ಕಟ್ ಮಾಡ್ತೀರಲ್ಲ, ಅದೇ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮಾಮೂಲಿ 1/2 ಇಂಚು ಒಳಗಡೆ ಇದು ಮಾಡಿ ಶೇಪು ಫ್ರಂಟ್ ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೊಳ್ಳಿ. 2 ಇಂಚ್ ಇರಬೇಕು ಯಾವಾಗಲೂ ಎಕ್ಸ್ಟ್ರಾ, 2 ಇಂಚ್ ಎಕ್ಸ್ಟ್ರಾ ಇರಬೇಕು ನೋಡಿ. ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ 2 ಇಂಚ್ ಎಕ್ಸ್ಟ್ರಾ ಹತ್ರ. 2 ಇಂಚ್ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದು. ಓಕೆನಾ. ಆಮೇಲೆ ನೋಡಿ ಈ ಥರ ಫ್ರಂಟ್ ಆರ್ಮೋಲ್ ಕಟ್ ಮಾಡ್ಕೊಳ್ಳಿ. ಆರ್ಮೋಲ್ ಶೇಪು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಗಿದೆ ಸ್ಲೀವ್. ಇಲ್ಲಿ ಒಂದು ನ್ಯಾಚ್ ಕೊಡ್ಕೊಳ್ಳಿ. ನ್ಯಾಚ್ ಸೇಮ್ನೇ. ಇವಾಗ ಸ್ಟಿಚಿಂಗ್ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ನೋಡಿ. ಲೈನಿಂಗ್ ಕ್ಲಾತ್ ಡೌನ್ ಇದೆಯಲ್ಲ, ಅದನ್ನು ನಾವು ಒಂದು ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದ. ಒಳಗಡೆ ಕ್ಲಾತ್ ಲೈನಿಂಗ್ ಕ್ಲಾತ್ನ ಸ್ಟಿಚ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. 2 ಮೀಟರ್ ಲೈನಿಂಗ್ ತಗೊಳ್ಳಿ. ಓಕೆನಾ. 2 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ ಇರಬೇಕು ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆನಾ. 2 ಮೀಟರ್ ಲೈನಿಂಗ್, 2 ಮೀಟರ್ ಫ್ಯಾಬ್ರಿಕ್ ಇದ್ದರೆ ಸಾಕು. ತುಂಬ ದಪ್ಪ ಇದ್ದಾರೆ ಅಂದರೆ 2.5 ಬೇಕು. ಓಕೆನಾ. ಹೇಳ್ತಾ ಇದ್ದೀನಿ. ಮತ್ತೆ ಗೊತ್ತಾಗಿಲ್ಲ ಅಂದ್ಕೊಂಡು ಯಾರಿಗಾದ್ರೂ ಕಮೆಂಟ್ಸ್ ಮಾಡ್ತೀರಾ ಅಂದ್ಕೊಂಡು ಫಸ್ಟೇ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಇವಾಗ ಫ್ರಂಟ್ ನೋಡಿ. ಫ್ಯಾಬ್ರಿಕ್ ಯಾವಾಗಲೂ ಸೀದಾ ಸೈಡ್ ಇರಬೇಕು. ಸೀದಾ ಸೈಡಿಂದ ಲೈನಿಂಗ್ ಕ್ಲಾತ್ ಹಾಕ್ಕೊಳ್ಳಿ. ಲೈನಿಂಗ್ ಕ್ಲಾತ್ ಹಾಕ್ಕೊಂಡು ಈ ಥರ ಗುಂಡ್ಪಿನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ ಆ ಕಡೆ ಈ ಕಡೆ ಹೋಗುತ್ತೆ ಅಂತ, ಅದಕ್ಕೋಸ್ಕರ ತುಂಬ ಕ್ಲಾತು ತುಂಬ ಸಾಫ್ಟ್ ಇದೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ. 1/2 ಇಂಚು, ಒಂದು 1/4 ಇಂಚು, 1/2 ಇಂಚ್ ಬೇಡ, 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಶೇಪು ಫ್ರಂಟ್ ನೆಕ್ಕಿಗೆ ನೋಡಿ. ಈ ಥರ ಗುಂಡ್ಪಿನ ಹಾಕ್ಕೊಂಡ್ರೆ ಸಪೋರ್ಟ್ ಇರುತ್ತೆ, ಅದಕ್ಕೋಸ್ಕರ ಗುಂಡ್ಪಿನ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಕ್ಲಾತ್ ಆ ಕಡೆ ಈ ಕಡೆ ಹೋಗೋದಿಲ್ಲ ನೋಡಿ. 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಬರ್ರಿ. ಕ್ಲೀನಾಗಿ ಸ್ಟಿಚ್ ಮಾಡಿ, ಆವಾಗ ಕ್ಲೀನಾಗಿ ರೌಂಡ್ ನೆಕ್ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕ್ರಾಸ್ ಹೋದರೆ ರೌಂಡ್ ನೆಕ್ ಬರೋದಿಲ್ಲ ನೋಡಿ. ಈ ಥರ ಗುಂಡ್ಪಿನ ಇವಾಗ ತೆಗೆದು ಇದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಯಾವಾಗಲೂ ಸೀದಾ ಕಡೆಯಿಂದ ಹಾಕ್ಕೊಂಡು ಲೈನಿಂಗ್ನ ಟರ್ನ್ ಮಾಡಬೇಕು. ಓಕೆನಾ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಳ್ಳಿ. ಓಕೆನಾ.
ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಯಾವಾಗಲೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ನ್ಯಾಚ್ ಹಾಕಲೇಬೇಕು. ನ್ಯಾಚ್ ಹಾಕಿದ್ರೆ ಶೇಪ್ ಬರುತ್ತೆ, ಅದಕ್ಕೋಸ್ಕರ ನ್ಯಾಚ್ ಹಾಕ್ಕೊಳ್ಳಿ. ತುಂಬ 1/4 ಇಂಚ್ ಅಂದರೆ ಸ್ವಲ್ಪ ಕ್ಲಾತ್ ಇರಲಿ, ಕ್ಲಾತ್ ಇಲ್ಲಾಂದರೆ ಸ್ಟಿಚ್ಚಿಂಗು ರಿಮೂವ್ ಆಗಿಬಿಡುತ್ತೆ, ಬಿಚ್ಕೊಳತ್ತೆ. ಅದಕ್ಕೋಸ್ಕರ ಎರಡೆರಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಿನ್ನರಿ ಹಾಕಬೇಕು. ನೋಡಿ ಉಲ್ಟಾ ಮಾಡ್ಕೊಳ್ಳಿ. ಲೈನಿಂಗ್ ಒಳಗಡೆ ಹೋಗಬೇಕು, ಲೈನಿಂಗ್ ಒಳಗೆ ಹೋಗಬೇಕು. ಇವಾಗ ಒಂದು ಫಸ್ಟ್ ಕಿನ್ನರಿ ಹಾಕ್ಬಿಡಿ. ಕಿನ್ನರಿ ಹಾಕಿ ಆಮೇಲೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋದ. ಫಸ್ಟ್ ಕಿನ್ನರಿ ಹಾಕ್ಕೊಳ್ಳಿ. ನೋಡಿ ಈ ಥರ ಫಸ್ಟ್ ಲೈನಿಂಗ್ ಕ್ಲಾತ್ ಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಮೇಲೆಲ್ಲ ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ರೌಂಡ್, ಆವಾಗಲೇ ರೌಂಡ್ ಥರನೇ ಸ್ಟಿಚ್ ಮಾಡಿದ್ರಲ್ಲ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ರೌಂಡಾಗೆ. ನೋಡಿ ಈ ಥರ ನಿಧಾನಕ್ಕೆ ಒಳಗಡೆ ಕ್ಲಾತ್ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ಥರ ಒಳಗೆ ಲೈನಿಂಗ್ ಕ್ಲಾತ್ ಒಳಗೆ ಹಾಕಿ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ನೀಡಲ್ಲು ನೋಡ್ಕೊಳ್ಳಿ, ನೀಡಲ್ ಹತ್ರ ಸ್ಟಿಚ್ ಬರೋಂಗಿಲ್ಲ. ನೀಡಲ್ಲು ಆ ಕಡೆ ಇದ್ಬೇಕು, ಈ ಕಡೆ ಸೈಡ್ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಹತ್ರ ಸ್ಟಿಚ್ ಬರಬೇಕು. ಕಿನ್ನರಿ ಹಾಕ್ಬೇಡಿ, ಚೆನ್ನಾಗಿರಲ್ಲ. ನೋಡಿ ನಾನು ತೋರಿಸ್ತೀನಿ. ಸ್ಟಿಚ್ ಆದಮೇಲೆ ಸ್ವಲ್ಪ ಕ್ಲಾತ್ ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ ಶೇಪು. ಕಿನ್ನರಿ ಹಾಕಿದ್ರೆ ಅದ್ರ ಪಕ್ಕನೇ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೋಸ್ಕರ. ನೋಡಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ರೆಡಿಮೇಡ್ ಡ್ರೆಸ್ ಥರ ಕಾಣುತ್ತೆ, ಅದಕ್ಕೋಸ್ಕರ. ನಿಧಾನ ಸ್ಟಿಚ್ ಮಾಡ್ಕೊಳ್ಳಿ. ನಿಧಾನ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಚೆನ್ನಾಗಿ ಬರುತ್ತೆ. ಬೇಗ ಮಾಡಿದ್ರೆ ಸ್ಟಿಚ್ಚಿಂಗ್ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಹೇಳಿದ್ದು. ನೀವು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ರೆಡಿಮೇಡ್ ಡ್ರೆಸ್ ಥರ ಇರುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡು ಲೈನಿಂಗೆಲ್ಲ ಅಟ್ಯಾಚ್ ಮಾಡ್ಕೊಬಿಡಿ. ಲೈನಿಂಗೆಲ್ಲ ನೋಡಿ ಈ ಥರ ಲೈನಿಂಗೆಲ್ಲ ಫುಲ್ಲು ಬಾಡಿ ಲೈನಿಂಗೆಲ್ಲ ಅಟ್ಯಾಚ್ ಮಾಡ್ಕೊಂಬಿಡಿ. ಫುಲ್ ಸೇಮ್ ಉಲ್ಟಾ ಮಾಡ್ಕೊಂಡಿದ್ರಲ್ಲ ಲೈನಿಂಗೆಲ್ಲ ಫುಲ್ಲು ಅಟ್ಯಾಚ್ ಮಾಡ್ಕೊಳ್ಳಿ. ಫುಲ್ ಲೈನಿಂಗೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಬ್ಯಾಕ್, ಅದು ಫ್ರಂಟ್ ಆಯ್ತು. ಇವಾಗ ಬ್ಯಾಕ್. ಓಕೆನಾ? ನೋಡಿ ಬ್ಯಾಕ್ ಸೇಮ್ ಅದೇ ಥರನೇ ಸೀದಾ ಮೇಲೆ ಲೈನಿಂಗ್ ಹಾಕ್ಕೊಳ್ಳಿ. ಸೀದಾ ಮೇಲೆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸೇಮ್ ಅದೇ ಥರನೇ ನಿಮಗೆ ನೆಕ್ಕು ಡೀಪು ನೋಡ್ಕೊಂಡು ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವ್ರಿಗೆ ಚಿಕ್ಕದು ಬೇಕು ಅಂತ 4 ಇಂಚ್ ಇಟ್ಟಿದೆ, ನೀವು 9, 8 ಇಟ್ಕೊಂಡು ಡೋರಿ ಎಲ್ಲ ಇಟ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಸೇಮ್ ಫ್ರಂಟ್ ಹೆಂಗೆ ಸ್ಟಿಚ್ ಮಾಡಿದ್ರೆ ಅದೇ ಥರ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕ್ಲಾತು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಸೇಮ್ ಉಲ್ಟಾ ಮಾಡ್ಕೊಂಡು ಲೈನಿಂಗ್ ಮೇಲೆ ಕಿನ್ನರಿ ಹಾಕಿ ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರನೇ. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಸೇಮ್ ಇದೇ ಥರ ಕಿನ್ನರಿ ಹಾಕಿ ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಸಿ ಇದೆ ಸ್ಟಿಚ್ಚಿಂಗು. ಚೂಡಿದಾರ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳೋದು ತುಂಬಾ ಈಸಿ. ಒಂದ್ಸಲಿ ಕಲಿತ್ರೆ ನಿಮಗೆ ಬಂದ್ಬಿಡುತ್ತೆ. ನೋಡಿ ಈ ಥರ ಕಿನ್ನರಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋದ. ಓಕೆನಾ? ಸೀದಾ ಮೇಲೆ ಸೀದಾ ನೋಡಿ, ಸೀದಾ ಇರಬೇಕು. ಸೇಮ್ ಸೀದಾ ಮೇಲೆ ಸೀದಾ ಹಾಕ್ಕೊಳ್ಳಿ. ಉಲ್ಟಾ ಮೇಲೆ ಉಲ್ಟಾ ಹಾಕೋಂಗಿಲ್ಲ, ಸೀದಾ ಮೇಲೆ ಸೀದಾ ಹಾಕ್ಕೊಳ್ಳಿ. ಸೇಮ್ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಬ್ಲೌಸಿಗೆಲ್ಲ ಅಟ್ಯಾಚ್ ಮಾಡ್ತೀರಲ್ಲ ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ 1/4 ಇಂಚು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಓಕೆನಾ? ನೋಡಿ ಕ್ಲೀನಾಗಿ ನಿಧಾನಕ್ಕೆ ಅಟ್ಯಾಚ್ ಮಾಡಿ, ಮೇಲೆ ಕೆಳಗೆ ಮಾಡಬೇಡಿ, ಆವಾಗ ಶೋಲ್ಡರ್ ಇದಾಗುತ್ತೆ. ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ನೋಡ್ಕೊಳ್ಳಿ. ಸೇಮ್ ನ್ಯಾಚ್ ಹಾಕಿರ್ತೀರಲ್ಲ, ನ್ಯಾಚ್ ಹತ್ರನೇ ಇರಬೇಕು. ನ್ಯಾಚ್ ಹತ್ರನೇ ಡೌನಲ್ಲಿ ಇರಬೇಕು. ನೋಡಿ ಇದು ನ್ಯಾಚ್ ಇದೆ, ನ್ಯಾಚ್ ಇದ್ದರೆ ನ್ಯಾಚ್ ಹತ್ರನೇ ಇರಬೇಕು, ಆವಾಗ ಫ್ರಂಟ್ ಅಂತ ಗೊತ್ತಾಗುತ್ತೆ.
ಇಲ್ಲಾಂದರೆ ಒಂದು ಕಡೆ ನ್ಯಾಚು ಒಂದು ಕಡೆದು ಅದು ಬಂದರೆ ನಮಗೆ ಮುಂದೆ ಹಿಂದೆ ಇದಾಗ್ಬಿಡುತ್ತೆ ನೋಡಿ. ಹಿಂಗೆ ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ ಈ ಥರನೇ ನಾವು 1.5 ಮಾರ್ಕ್ ಮಾಡಿದ್ವಲ್ಲ, 1/2 ಇಂಚು ಸ್ಟಿಚಿಂಗಿಗೆ, 1 ಇಂಚು ಫೋಲ್ಡಿಂಗ್ ಸ್ಟಿಚಿಂಗಿಗೆ ನೋಡಿ ಈ ಥರ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದ. ನೋಡಿ ಈ ಥರನೇ ಹಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಜೊತೆಗೇ ಅದನ್ನು ಹಂಗೆ ಇಟ್ಕೊಂಡು ಫ್ಯಾಬ್ರಿಕ್ಕು ಅದನ್ನು ಥ್ರೆಡ್ ಕಟ್ ಮಾಡಬೇಡಿ. ಥ್ರೆಡ್ ಕಟ್ ಮಾಡ್ದಂಗೆ ಅದೇ ಥರ ಸ್ಟಿಚ್ ಮಾಡ್ಕೊಂಡ್ರೆ ಫ್ರಂಟು ಬ್ಯಾಕು ನಮಗೆ ಗೊತ್ತಾಗುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಈ ಥರನೇ ಇರಲಿ, ಅದನ್ನ ಹತ್ರ ಕಟ್ ಮಾಡ್ಕೋಬೇಡಿ, ನೀಡಲ್ ಹತ್ರನೇ ಇರಲಿ. ನೆಕ್ಸ್ಟ್ ಅದೇ ಇದೆ ಫ್ಯಾಬ್ರಿಕ್ ಹತ್ರ ಹಂಗೆ ಮಾಡ್ಕೊಂಡು ನೋಡಿ. ಇವಾಗ ನ್ಯಾಚ್ ಹತ್ರನೇ ಇರುತ್ತೆ, ನಮಗೆ ಕನ್ಫ್ಯೂಷನ್ ಆಗಲ್ಲ. ಇವಾಗ ಎಲ್ಲ ರೆಡಿ ಆಗಿದೆ. ಸ್ಲೀವ್ ಅಟ್ಯಾಚ್ ಮಾಡುವುದು. ನೀವು ಲೈನಿಂಗ್ ಬೇಕಾದ್ರೆ ಲೈನಿಂಗ್ ಹಾಕೋಬೋದು ಸ್ಲೀವಿಗೆ. ಉದ್ದ ಸ್ಲೀವ್ ಅಂದರೆ ಲೈನಿಂಗ್ ಬೇಡ, ಅವಶ್ಯಕತೆ ಇರೋದಿಲ್ಲ. ಒಂದು 14, 13 ಆ ಥರ ಎಲ್ಲ ಇದ್ದರೆ ಅವಶ್ಯಕತೆ ಇಲ್ಲ. ಒಂದು 10 ಆ ಥರ ಎಲ್ಲ ಇದ್ದರೆ ಬೇಕಾದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ಬೋದು, ಲೈನಿಂಗ್ ಅಟ್ಯಾಚ್ ಮಾಡ್ಬೋದು. ಇವಾಗ ನೋಡಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಸ್ಲೀವ್ ಅಟ್ಯಾಚ್ ಮಾಡೋದು ಸೇಮ್ ಬ್ಲೌಸಿಗೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಥರನೇ ನ್ಯಾಚ್ ಹಾಕ್ಕೊಂಡು ಶೋಲ್ಡರ್ ಹತ್ರ ಕರೆಕ್ಟಾಗಿ ನ್ಯಾಚ್ ಹತ್ರ ಶೋಲ್ಡರ್ದು ನ್ಯಾಚ್ ಹತ್ರ ಇರಬೇಕು. ನ್ಯಾಚ್ ಹಾಕಿದ್ರಲ್ಲ ಅದು ನೋಡಿ, ಫ್ರಂಟ್ ನ್ಯಾಚ್ ಹಾಕಿದ್ರಲ್ಲ ಅದು ಫ್ರಂಟ್ ಸೈಡ್ ಬರಬೇಕು, ನ್ಯಾಚ್ ಇಲ್ದಿದ್ದು ಬ್ಯಾಕ್ ಸೈಡ್ ಹೋಗಬೇಕು. ನೋಡಿ ಈ ಥರ ಸೇಮು ಶೋಲ್ಡರ್ ಅಟ್ಯಾಚ್ ಮಾಡಿ, ಸ್ಲೀವ್ ಅಟ್ಯಾಚ್ ಮಾಡಿ ಒಂದು 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಒಂದು 1/4 ಇಂಚ್ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕಿ. ತುಂಬ ದಿವಸ ಬಾಳಿಕೆ ಬರುತ್ತೆ ಚೂಡಿದಾರ ಸ್ಟಿಚ್ ಮಾಡಿರೋದು. ಚೂಡಿದಾರ ಮತ್ತು ತುಂಬ ದಿವಸ ಬಾಳಿಕೆ ಬರುತ್ತೆ. ನಾವು ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡ್ಬೋದು. ಡೈಲಿ ವೇರೆಲ್ಲ ಲೈನಿಂಗ್ ಹಾಕಿ ಟರ್ನ್ ಮಾಡಿ ಮಾಮೂಲಿ ಡೈಲಿ ವೇರ್ ಮಾಡ್ಕೋಬೋದು. ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. 2 ಸೈಡನ್ನು ಡಬಲ್ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಬಿಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಅಟ್ಯಾಚ್ ಆಗಿದೆ. ಇವಾಗ ನಾವು ಇದು ಸ್ಟಿಚ್ ಮಾಡ್ಕೊಳೋದ ಬಾಡಿ ಸ್ಟಿಚಿಂಗ್. ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಫಿಟ್ಟಿಂಗ್ ಮಾಡೋದ ಇವಾಗ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಎಷ್ಟು ಕರೆಕ್ಟಾಗಿ ಮಾರ್ಕ್ ಇದ್ದರೆ ನಮಗೆ ಸ್ಟಿಚ್ ಮಾಡೋದು ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನಾವು, ಅದ್ರ ಲೈನಿಗೆ ನಾವು ನ್ಯಾಚು ಮಾರ್ಕು ಎಲ್ಲ ಇರುತ್ತೆ. ನಮಗೆ ಬಾಡಿ ಫಿಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಈ ಥರ ಬಾಡಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ನಾವು ಹಿಪ್ ಹತ್ರ ನಿಲ್ಲಿಸ್ಬೇಕು, ಸ್ಟಾಪ್ ಮಾಡಬೇಕು ನೀಡಲ್. ಹಿಪ್ ಹತ್ರ ನಾವು ಸ್ಟಾಪ್ ಮಾಡಬೇಕು ನೀಡಲ್. ಯಾಕಂದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನೋಡ್ಕೊಳ್ಳಿ. ನಾವು ಹಿಪ್ ಹತ್ರ ಅಲ್ಲಿ ರಫಿಂಗ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಓಕೆನಾ? ನೋಡಿ ಇಲ್ಲಿ ರಫಿಂಗ್ ಮಾಡಿ ಬಿಟ್ಬಿಡ್ಬೇಕು. ಯಾಕಂದರೆ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ, ಅದಕ್ಕೋಸ್ಕರ. ನೋಡಿ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ, ಅಲ್ಲಿ ನೀಡಲ್ ಸ್ಟಾಪ್ ಮಾಡಬೇಕು. ನೋಡಿ ಇವಾಗ 2-3 ಸ್ಟಿಚ್ ಮಾಡ್ಕೊಂಬಿಡೋದ. ಓಕೆನಾ? 2 ಸೈಡು ಮಾಡ್ಕೊಳೋದ ಸೇಮ್ ಅದೇ ಥರನೇ. ನೋಡಿ 2 ಸೈಡು ಸ್ಟಿಚ್ ಮಾಡ್ಕೊಂಬಿಡೋದ ಬಾಡಿ ಫಿಟ್ಟಿಂಗ್. ಆಮೇಲೆ ನಾನು ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಬಿಡಿ, ಏನಾರ ಇದ್ದರೆ ಕಟ್ ಮಾಡ್ಕೊಳ್ಳಿ. ಇವಾಗ ಬಾಡಿ ಫಿಟ್ಟಿಂಗ್ ಮಾಡ್ಕೊಂಬಿಡೋದ. ಕ್ಲೀನಾಗೆ ಶೋಲ್ಡರ್ ಹತ್ರ ಕ್ಲೀನಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಯಾವತ್ತು ಅದು ಹಂಗಂಗೆ ಸ್ಟಿಚ್ ಮಾಡ್ತಿದ್ರೆ ಶೋಲ್ಡರ್ ಹತ್ರ ಒಂದು ಕೆಳಗೆ ಒಂದು ಮೇಲೆ ಬಂದುಬಿಡುತ್ತೆ, ಹಾರ್ಮೋಲ್ ಹತ್ರ ಎಲ್ಲ. ಅದಕ್ಕೆ ನಾವು ಕರೆಕ್ಟಾಗೆ ಕ್ಲೀನಾಗಿ ಇಟ್ಕೊಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. 2 ಸೈಡ್ ನಾವು ಬಾಡಿ ಫಿಟ್ ಮಾಡ್ಕೊಬಿಡೋದ. ಸೇಮ್ ಆ ಥರ ಆ ಕಡೆ ಸೈಡ್ ಮಾಡಿದ್ವಲ್ಲ ಅದೇ ಥರನೇ ಮಾಡ್ಕೊಳೋದು. ನೋಡಿ ಈ ಥರ 2 ಸೈಡು ಆಗಿದೆ. ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ನೋಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನಾವು,
1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಯಾಕೆ ಅಂತ ಕೇಳಿದ್ರಲ್ಲ, ಅಲ್ಲಿ 1 ಇಂಚಿಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳಕ್ಕೆ, ಅದಕ್ಕೋಸ್ಕರ ನೋಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ನಿಧಾನಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಕನ್ಫ್ಯೂಷನ್ ಆದರೆ ಒಂದು ಸ್ಕೇಲಲ್ಲಿ ಲೈನ್ ಹಾಕೋಬಿಡಿ, 1 ಇಂಚ್ ಮಾರ್ಕಿಗೆ ಲೈನ್ ಹಾಕೋಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೋದು ನಿಧಾನಕ್ಕೆ. ಲೈನಿಂಗ್ ಕ್ಲಾತು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಾವು ಹತ್ರ ನಾವು ಇದಾಕಿದ್ವಲ್ಲ, ಅಲ್ಲಿಗೆ ನಿಧಾನಕ್ಕೆ ನೀಡಲ್ ತರಬೇಕು. ನಿಧಾನಕ್ಕೆ ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಂಡು ನೀಡಲ್ ತಂದುಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡಿ ಫುಲ್ಲು ಮೇಲ್ಗಡೆ ವಿ ಶೇಪ್ ಥರ ಇರುತ್ತೆ, ಅದ್ರ ಮೇಲ್ಗಡೆಯಿಂದ ನಾವು ನೀಡಲ್ ಸ್ಟಾಪ್ ಮಾಡಿ ಮತ್ತೆ ಕ್ರಾಸ್ ಮಾಡ್ಕೊಂಡು ನೀಡಲು ಇದು ಸೇಮ್ ನಾವು ಫೋಲ್ಡ್ ಮಾಡ್ಕೋಬೇಕು ಈ ಕಡೆನ ಸೈಡು. ನೋಡ್ಕೊಳ್ಳಿ, 1-2 ಸರಿ ನೀವೇ ಸ್ಟಿಚ್ ಮಾಡಿದ್ರೆ ಬಂದುಬಿಡುತ್ತೆ. ನೋಡಿ ಒಂದು 1/2 ಇಂಚಿಗೆ ಮೇಲ್ಗಡೆಗೆ ನಾವು 1/4 ಇಂಚ್ ಸಾಕು. ನೋಡಿ ಈ ಥರ ಮಾಡಿ ಸ್ಟಾಪ್. ನೀಡಲ್ ಯಾವತ್ತೂ ತೆಗಿಬೇಡಿ, ನೀಡಲ್ ಅಲ್ಲೇ ಇರಲಿ. ನೋಡಿ ಸೇಮ್ ಇದೇ ಥರ ಮತ್ತೆ 1 ಇಂಚ್ ನೀವು ಮಾರ್ಕ್ ಮಾಡ್ಕೊಬಿಡಿ, ಒಂದು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ನಾವು ವಿ ಶೇಪ್ ಇರಬೇಕು. ನೋಡಿ ನೀಡಲ್ ಸ್ಟಾಪ್ ಮಾಡ್ಕೊಂಡು ಇವಾಗ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ನೋಡಿ ಈ ಥರ ವಿ ಶೇಪ್ ಬರಬೇಕು. ಮತ್ತೆ ಸೇಮ್ ನಿಧಾನಕ್ಕೆ, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಿಧಾನ ಮಾಡ್ತಾಯಿದ್ದೀನಿ. ನೋಡಿ ಸೇಮ್ ಮತ್ತೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಿನ್ನರಿ ಹಾಕ್ಕೊಂಡು ಹೋಗಬೇಕು. ನೋಡಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಆ 1 ಇಂಚಿಗೆ ಲೈನ್ ಹಾಕೊಂಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಕಷ್ಟ ಅನಿಸಿದ್ರೆ ಲೈನ್ ಹಾಕೊಂಬಿಡಿ, ಇಲ್ಲಾಂದರೆ ಫ್ಯಾಬ್ರಿಕ್ ಜಾಸ್ತಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ಇವಾಗ ಕಿನ್ನರಿ ಹಾಕಿ. ನೋಡಿ ಇಲ್ಲಿ ಕಿನ್ನರಿ ಹಾಕ್ಕೊಂಡು ಹೋಗ್ಬಿಡಿ, ಫುಲ್ಲು ಕಿನ್ನರಿ ಹಾಕಿ. ನೋಡಿ ಈ ಥರ ಕಿನ್ನರಿ ಹಾಕೋ ಬನ್ನಿ ಫುಲ್ಲು ನಿಧಾನಕ್ಕೆ. ನೋಡಿ ಈ ಥರ ಅಲ್ಲಿ ವಿ ಹತ್ರ ಬಂದಾದ್ಮೇಲೆ ನೀಡಲ್ಲು ಮೇಲ್ಗಡೆ ಹೋಗಿ ಸ್ಟಾಪ್ ಮಾಡಿ ಮತ್ತೆ ಟರ್ನ್ ಮಾಡ್ಕೊಂಡು ನೀಡಲ್ ಮತ್ತೆ ಇದೆ ಈ ಕಡೆ ಬರಬೇಕು. ನೋಡಿ ಸೇಮ್ ಮತ್ತೆ ಕಿನ್ನರಿ ಹಾಕೋ ಬನ್ನಿ. ಈ ಥರನೇ 2 ಸೈಡು ಮಾಡ್ಕೊಳ್ಳಿ. 2 ಸೈಡು ಮಾಡಿ ಡೌನ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಡೌನ್ ಎಲ್ಲ ಸೇಮ್ ಮಾಮೂಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಕಿನ್ನರಿ ಹಾಕೋದು ಈಸಿನೇ. ತುಂಬ ಸಿಂಪಲ್ ಚೂಡಿದಾರ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡುವುದು. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಕಿನ್ನರಿ ಹಾಕೋಬಿಡಿ. ಓಕೆನಾ? ನೋಡಿ ತುಂಬ ಸಿಂಪಲ್ಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ವಿ ಥರ ಬಂದಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈಸಿ ಇದೆ. ನೋಡಿ ಈ ಥರ ರೆಡಿಯಾಗಿದೆ, ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ರೆಡಿಮೇಡ್ ಟಾಪ್ ಥರ ಕಾಣುತ್ತೆ. ಮಾಮೂಲಿ ನಾವು ಡೈಲಿ ವೇರೆಲ್ಲ ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡ್ಕೋಬೋದು. ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಆರ್ಮೋಲ್ ಹತ್ರ ಎಲ್ಲ ಇಂಟು ಥರ ಬಂದಿರುತ್ತೆ, ಕ್ರಾಸ್ ಎಲ್ಲ ಹೋಗಿರಲ್ಲ. ಫಿನಿಶಿಂಗ್ ಸೂಪರಾಗಿರುತ್ತೆ. ಬಾಡಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಶೇಪ್ ಪ್ರಕಾರ ನಾವು ಸ್ಟಿಚ್ ಮಾಡಿಕೊಂಡ್ರೆ ಫಿಟ್ಟಿಂಗು ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ ಚೂಡಿದಾರ ಟಾಪು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.